ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ನಮ್ಮ ಅಪ್ಪನ್ ಚಾನಲ್. ಸೊ ನಾವೀಗ ಪಾರ್ಟ್ 2 ವಿಡಿಯೋ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಈಗ ಹೋಗ್ತಾ ಇದ್ದೀವಿ ಗೌಡ್ರ ಮನೆಗೆ. ಫಸ್ಟ್ ನಾವಿಲ್ಲಿ ಎಮ್ಮೆನ ಮೀಟ್ ಮಾಡಿದ್ವಿ. ಎಮ್ಮೆನ ಮೀಟ್ ಮಾಡಿ ಇಲ್ಲ ಹುಡುಗ ನಾಯಿ ಜೊತೆಗೆ ಆಟ ಆಡ್ತಿದ್ದ ಗೈಸ್. ಸೊ ನಾವೀಗ ಒಳಗಡೆ ಹೋಗ್ತಿದ್ದೀವಿ ಗೈಸ್. ನಾವು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ನೋಡಿದ್ದು ದನದ ಕೊಠಡಿ. ಈಗಿನ ಕಾಲದಲ್ಲೂ ಕೂಡ ನಾವು ಕೆಲವೊಂದು ಹಳ್ಳಿಗಳಲ್ಲಿ ದನದ ಕೊಠಡಿ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಗೊಂಬೆಗಳು ನ್ಯಾಚುರಲ್ ಆಗಿದೆ. ಇಲ್ಲಿ ಅಜ್ಜ ಅಜ್ಜಿ ಊಟ ಮಾಡಿಸ್ತಿರೋದು ಮಕ್ಕಳಿಗೆ, ಹಾಗೆ ಸೊಸೆ ಅಡಿಗೆ ಮಾಡ್ತಿರೋದು. ಈ ತರದ ಮನೆ ನಮಗೆ ಈಗ ಸಿಗೋದು ಕೂಡ ತುಂಬಾ ಅಪರೂಪವಾಗಿದೆ. ಯಾಕಂದ್ರೆ ಈಗ ಎಲ್ಲ ಜನರು ಅಪ್ಡೇಟ್ ಆಗಿದ್ದಾರೆ. ಸೊ ಮನೆಗಳನ್ನೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಕಟ್ಸ್ಕೊಂಡಿದ್ದಾರೆ. ಸೊ ಎನಿವೆ, ಹಾಗೆ ನಾವು ನೋಡ್ಕೊಂಡು ಹಾಗೆ ಬರ್ತಾ ಇದ್ವಿ. ಇಲ್ಲಿ ನೋಡಿ, ಮಗುನ ಮಲಗಿಸ್ತಿದ್ದಾರೆ. ಅದೇ ರೀತಿ ಇಲ್ಲಿ ರಾಗಿನ ಬೀಸ್ತಿದ್ದಾರೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಗಾಯ್ಸ್. ಇಬ್ರು ಅಕ್ಕ ಮತ್ತೆ ಅಣ್ಣ ಓದ್ತಾ ಇದ್ದಾರೆ. ಸೊ ನಾನು ಕೂತ್ಕೊಂಡು ಓದ್ಬೇಕು ಅನ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ಹಾಗೆ ವಾಪಸ್ ಹೊರಟಿವಿ. ಇಲ್ಲಿ ದನ ನೋಡಿ ನನಗೆ ಭಯ ಆಯ್ತು ಗಾಯ್ಸ್. ಯಾಕೆ? ಹಾಗೆ ಎಮ್ಮೆಗೆ ಟಾಟಾ ಅಂದ್ಬಿಟ್ಟು ನಾವು ನೆಕ್ಸ್ಟ್ ನಮ್ ದಾರಿ ನಾವು ಹೊರಟಿವಿ ಗಾಯ್ಸ್. ನಮ್ಮ ಅತ್ತೆ ಹೇಳ್ತಾ ಇದ್ರು, ನಿನ್ಗೆ ಕುರಿ ಕಾಯಕ್ಕೆ ಬಿಡ್ತೀನಿ ಬಾ ಅಂತ. ನಾನೇನೋ ತುಂಬಾ ಖುಷಿ ಆಗ್ಬಿಟ್ಟೆ ಗಾಯ್ಸ್. ನಿಜವಾಗ್ಲೂ ಕುರಿ ಕಾಯಕ್ಕೆ ಬಿಡ್ತಾರೆ ಅಂತ, ನಾನು ಆ ಕುರಿ ಜೊತೆ ಆಟ ಆಡ್ಬೋದು ಅಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ಗಾಯ್ಸ್, ಒಂದು ಕುರಿ ಕೂಡ ನನ್ನ ಜೊತೆ ಮಾತಾಡ್ತಿಲ್ಲ, ನನ್ನ ಜೊತೆ ಬರ್ತಾನೆ ಇಲ್ಲ ಗಾಯ್ಸ್. ಸೊ ತುಂಬಾ ಬೇಜಾರಾಯ್ತು ಗಾಯ್ಸ್. ಅದಕ್ಕೆ ನೋಡ್ತೀನಿ, ಕುರಿ ಕಾಯೋನು ಕೂಡ ಅಲ್ಲೇ ಇದ್ದ ಅಂಕಲ್, ಅವ್ರು ಕೂಡ ನನ್ನ ಜೊತೆ ಮಾತಾಡ್ಲಿಲ್ಲ. ಅದು ಇನ್ನೂ ಬೇಜಾರಾಯ್ತು ಗಾಯ್ಸ್. ಗೈಸ್ ನೀವು ನೋಡ್ತಾ ಇದ್ದೀರಾ, ಹಳೆಯ ಕಾಲದ ಮನೆ. ಈ ತರ ಮನೆ ಮತ್ತೆ ನಮ್ಗೆ ನೋಡಕ್ಕೆ ಸಿಗಲ್ಲ ಗಾಯ್ಸ್. ಆ ತರ ಇದೆ ಈ ಮನೆ, ತುಂಬಾ ಸುಂದರವಾಗಿದೆ. ನೀವು ನೋಡ್ತಾ ಇದ್ದೀರಾ. ಅದೇ ತರ ಇಲ್ಲಿ ಇಬ್ರು ಅಣ್ಣಂದಿರು ನೀರು ತುಂಬ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಒಬ್ರು ಅಕ್ಕ ಮತ್ತೆ ಅವ್ರ ಅಮ್ಮ ಮತ್ತೆ ಅವರ ಚಿಕ್ಕಮ್ಮ, ಅವರ ದೊಡ್ಡಮ್ಮ, ಅವ್ರ ಅತ್ತೆ ಎಲ್ಲರೂ ಸೇರ್ಕೊಂಡು ನೀರು ತುಂಬಿಕೊಂಡು ಮನೆಗೆ ಹೋಗ್ತಿದ್ದಾರೆ ಗಾಯ್ಸ್. ನೀವು ನೋಡ್ತಾ ಇರೋ ದೃಶ್ಯ ಒಂದು ಅದ್ಭುತವಾದ ದೃಶ್ಯ ಗಾಯ್ಸ್. ನನಗಂತೂ ತುಂಬಾನೇ ಖುಷಿ ಆಯ್ತು ಗಾಯ್ಸ್ ಇದನ್ನೆಲ್ಲ ನೋಡಿ. ನೀವು ಕೂಡ ಖುಷಿ ಪಟ್ಟಿರ್ತೀರಾ ಅಂತ ನಾನು ಕೂಡ ಅನ್ಕೊಂತೀನಿ. ಯಾಕಂದ್ರೆ ಈ ದೃಶ್ಯಗಳು ನಮಗೆ ತುಂಬಾ ಅಪರೂಪ ಗಾಯ್ಸ್. ಸೊ ನೋಡಿ, ಎಲ್ಲ ಒಂಥರ ನ್ಯಾಚುರಲ್ ಆಗಿದೆ. ನೀವು ಕೂಡ ಈ ಕಡೆ ಬಂದ್ರೆ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ ಗೈಸ್. ಇಷ್ಟೆಲ್ಲ ನೋಡಿದ್ಮೇಲೆ ನನಗಂತೂ ಮೈ ಕೈ ಪೇನ್ ಆಯ್ತು ಗೈಸ್. ಅದಕ್ಕೆ ನಾನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದೆ ಗೈಸ್. ಈಗ ನಾನು ಯಾರಾದ್ರೂ ಬಂದು ಎತ್ಕೊಂತೀನಿ ಅಂದ್ರೆ ನಾನು ಅವ್ರ ಹತ್ರ ಹೋಗಲ್ಲ ಗೈಸ್. ಯಾಕಂದ್ರೆ ನನಗೆ ಬಾಡಿ ಪೇನ್ ಆಗಿದೆ. ಓ ನಮ್ಮ ಅತ್ತೆ ಬರ್ತವ್ರೆ, ಎತ್ಕೊಂತೀನಿ ಅಂತವ್ರೆ. ಯಪ್ಪ ಆ ಕಡೆ ಹೋಗ್ಬಿಡ್ತೀನಿ, ನನಗೆ ಬಾಡಿ ಪೇನ್ ಆಗ್ತಿದೆ. ಅಯ್ಯೋ ಇಟ್ಕೊಂಡ್ಬಿಟ್ಟು ಗೈಸ್, ಎಲ್ರು ಹೊರಗಡೆ ಬರ್ತಾ ಇದ್ದಾರೆ. ಅವ್ರ ಅಭಿಪ್ರಾಯ ಕೇಳೋಣ ಬನ್ನಿ. ಒಳಗಡೆ ಯಾವ ತರ ಇತ್ತು ರಿತ್ವಿಕ್? ಒಳಗಡೆ ಯಾವ ತರ ಇತ್ತು? ಸೂಪರ್ ಗೈಸ್, ಎಲ್ಲಾನು ನೋಡ್ಕೊಂಡು ನಾವು ಬಂದ್ವಿ ಪಂಜುರ್ಲಿ ಹೋಟ್ಲಿಗೆ ಗೈಸ್. ನಾನು ಟೇಬಲ್ ಮೇಲೆ ಕುತ್ಕೊಂಡು ಎಲ್ರಿಗೂ ಒಂದು ಮ್ಯಾಜಿಕ್ ತೋರಿಸಿದೆ ನೋಡಿ ಗೈಸ್. ನನ್ನ ಹತ್ರ ಬಂತು ಮೆನು ಕಾರ್ಡ್. ಅದ್ ನೋಡ್ಬಿಟ್ಟು ನಾನು ಗೋಬಿ ಮಂಚೂರಿ ಆರ್ಡರ್ ಮಾಡಿದೆ. ಯಾಕೆ? ನಮ್ಮ ಮಾಮನ್ಗೆ ಗೋಬಿ ಮಂಚೂರಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಆರ್ಡರ್ ಮಾಡಿದೆ. ಅದಾದ್ಮೇಲೆ ಕಬಾಬ್ ಆರ್ಡರ್ ಮಾಡಿದೆ. ಆಮೇಲೆ ತಂದೂರಿ ರೊಟ್ಟಿ, ಚಿಕನ್ ಹಂಡಿ, ಇದೆಲ್ಲಾನು ಆರ್ಡರ್ ಮಾಡಿದೆ ಗೈಸ್. ಹಾಗಾಗಿ ಎಲ್ಲರೂ ಈಗ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್ ಬ್ಯಾಟಿಂಗ್. ಎಲ್ಲರೂ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತವ್ರೆ. ನೀವು ನೋಡ್ತಾ ಇದ್ದೀರಾ ಗೈಸ್. ಮುಖ್ಯ ವಿಷಯಕ್ಕೆ ಬರಲ್ಲ. ನಮ್ಮ ಅತ್ತೆ ನೋಡಿ ಗೈಸ್, ಇಲ್ಲಿ ನಮ್ಮ ಅತ್ತೆಂದ್ರು ಇದ್ದಾರೆ, ನಮ್ಮ ಮಾಮ ಇದ್ದಾನೆ, ನಮ್ಮಮ್ಮ ಇದ್ದಾರೆ, ನಮ್ಮ ಅಪ್ಪ ಇದ್ದಾರೆ ಗೈಸ್. ಈಗ ನಾನು ಕೂಡ ಇದ್ದೀನಿ. ನಮ್ಮ ಅತ್ತೆ ನೋಡಿ ಗೈಸ್, ನಮ್ಮತ್ತೆ ಇವರು ನಮ್ಮ ಚಿಕ್ಕತ್ತೆ. ಓಹೋ, ಏನ್ ಸ್ಮೈಲ್ ಕೊಡ್ತಾರೆ ಗೈಸ್ ನಮ್ಮತ್ತೆ. ಇವ್ರು ನಮ್ ದೊಡ್ಡತ್ತೆ. ನೋಡಿ ನೋಡಿ ಗೈಸ್, ನೀವ್ ಏನೇ ಅನ್ನಿ, ನಮ್ಮ ಅತ್ತೆ ತಿನ್ನೋ ಸ್ಟೈಲೇ ಬೇರೆ ಗೈಸ್. ಬರೀ ಇಂತದೆಯ. ನನಗಂತೂ ನಮ್ಮ ಅತ್ತೆ ತಿನ್ನೋ ಸ್ಟೈಲ್ ಅಂತೂ ತುಂಬಾ ಇಷ್ಟ ಆಯ್ತು ಗೈಸ್. ಗೈಸ್ ಹಾಗೆ ತಿಂತ ನಮ್ದು ಊಟ ಆಯ್ತು. ಅದಾದ್ಮೇಲೆ ಎಲ್ಲರಿಗೂ ಕಾಟ ಕೊಡ್ತಾ ಇದ್ದೆ. ಅದೇ ಟೈಮಲ್ಲಿ ವೇಟರ್ ಅಂಕಲ್ ಬಂದು ನನ್ನ ಹೊರಗಡೆ ಕರ್ಕೊಂಡು ಹೋದ್ರು ಗೈಸ್. ನನಗಂತೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಆಯ್ತು ಗೈಸ್. ಯಾಕಂದ್ರೆ ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ನಡ್ಸಿದ್ರು ಕೂಡ. ತುಂಬಾ ಖುಷಿ ಆಯ್ತು ಗೈಸ್. ಇದಾದ್ಮೇಲೆ ಗೈಸ್ ನಾವು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ನಮ್ಮ ಮತ್ತೆ ಏನೋ ಸರ್ಪ್ರೈಸ್ ಕೊಡ್ತೇನೆ ಅಂತ ನಂಗೆ ಕರೆದ್ರು. ಆಮೇಲೆ ಏನ್ ಸರ್ಪ್ರೈಸ್ ಇರ್ಬೋದು ಅಂತ ಹೊಸ ಡ್ರೆಸ್ ಅನ್ಕೊಂಡೆ ಗೈಸ್. ಅಯ್ಯೋ ಗೈಸ್, ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ. ಅಯ್ಯೋ, ನಾನು ಏನಾರು ಇಲ್ಲೇ ಇಟ್ಕೊಂಡ್ಬಿಟ್ರೆ ನಂಗೆ ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ನನ್ನ ಹುಡುಗಿನೇ ಮಾಡ್ಬಿಡ್ತಾರೆ ಗೈಸ್. ಅಯ್ಯೋ ಬಿಡತ್ತೆ. ಅಯ್ಯೋ ಗೈಸ್, ಇವತ್ತು ರಿತ್ವಿಕಿನ ಅತ್ತೆ ಇವತ್ತು ರಿತ್ವಿಕಿಗೆ ಹುಡುಗಿ ಡ್ರೆಸ್ ಹಾಕ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಫೈನಲಿ ನಮ್ ಗುಂಡ ರೆಡಿ ಆದ. ಕಚ್ಚು ಗುಂಡ.
ನೋಡಿದ್ರಲ್ಲ ಗೈಸ್, ನಮ್ಮಿಬ್ರು ಅತ್ತೇಂದ್ರು ನನಗೆ ಬಲವಂತದಿಂದ ಹುಡುಗಿ ಡ್ರೆಸ್ ಹಾಕೊಂಡು ಅವ್ರು ಎಂಜಾಯ್ ಮಾಡ್ತಾ ಇದ್ರು ಗೈಸ್. ತುಂಬಾ ಬೇಜಾರಾಯ್ತು ಗೈಸ್. ಸೊ ನೀವಾದ್ರೂ ಹೇಳಿ ಗೈಸ್, ಈ ತರ ಮಾಡು ಸರಿನಾ ಅಂತ. ಅಯ್ಯೋ ಅತ್ತೆ, ಅದೇನು ರಾಕು ಶಾಕು ಅಂತಿದ್ದೀರಾ? ನನ್ಗೆ ಆ ಡ್ರೆಸ್ ಹಾಕೊಂಡು ಇಲ್ಲಿ ಶೇಕ್ ಆಗ್ತಿದೆ. ಅಯ್ಯೋ ಇಲ್ಲಿ ನೋಡಿ, ನಮ್ಮ ಅತ್ತೆ ಡ್ರಾಮಾ ಮಾಡ್ತವ್ರೆ ಡ್ರೆಸ್ ಹಾಕೊಳ್ಳೋ ತರ. ಅಯ್ಯೋ ನಾನು ಅಷ್ಟೊಂದು ಗುಗ್ಗ, ನನ್ನ ಹಳ್ಳಿ ಗುಗ್ಗ ಅನ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಆಹಾ, ಇವ್ರು ಏನೇ ಮಾಡಿದ್ರು ಕೂಡ ನಾನು ಆ ಡ್ರೆಸ್ ಹಾಕಲ್ಲ ಗೈಸ್. ಅಯ್ಯೋ ಅಯ್ಯೋ ಅಪ್ಪ, ವಿಡಿಯೋ ಮಾಡೋದು ಬಿಟ್ಟು ನಾನು ಕಾಪಾಡಪ್ಪ. ಅಯ್ಯೋ ಈ ಅತ್ತೆನವ್ರು ಮಾತ್ರ ನನಗೆ ಇವತ್ತು ಬಿಡೋ ತರ ಕಾಣಿಸ್ತಾ ಇಲ್ಲ ಗೈಸ್. ಏನ್ ಮಾಡ್ಲಿ ಗೈಸ್, ನಮ್ ಚಿಕ್ಕ ಅತ್ತೆ ಅಂತೂ ನನ್ನ ತುಂಬಾ ಪೋಸ್ಟ್ ಮಾಡ್ತಿದ್ದಾರೆ ಗೈಸ್. ಏನ್ ಮಾಡ್ಲಿ, ಇವ್ರು ಎಷ್ಟು ಹೇಳಿ ಅರ್ಥ ಆಗ್ತಿಲ್ಲವಲ್ಲ ಗೈಸ್. ನಮಗೆ ಶಾಕ್ ಕೊಟ್ಬಿಟ್ಟಿಲ್ಲಪ್ಪ. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮತ್ತೆ ಇಷ್ಟೆಲ್ಲಾ ಕಾಟ ಕೊಟ್ಟು ಈ ಮಾಡು ಅಂತ ನನ್ಗೆ ಕಾಟ ಕೊಡ್ತಾರೆ ಗೈಸ್. ಗೈಸ್ ಇದೆಲ್ಲ ಆದ್ಮೇಲೆ ನಮ್ಮತ್ತೇನ ಮಾಮನ ನಮ್ಮಪ್ಪ ಅವ್ರ ಊರಿಗೆ ಬಿಡಕ್ ಕೂತ್ರು ಗೈಸ್. ಆದ್ರೂ ನನಗೆ ನಾನು ಒಬ್ನೇ ಬಿಟ್ಟು ಹೋಗ್ತಿದ್ದಾರೆ ಅಂತ ನಮಗೆ ಫೀಲ್ ಆಗ್ತಿತ್ತು ಗೈಸ್. ತಡ್ಕೊಳಕನಿಲ್ಲ ಗೈಸ್, ಹತ್ಬಿಟ್ಟೆ ಗೈಸ್. ಗೈಸ್ ನಮ್ಮತ್ತೇನ ಊರಿಗೆ ಕಳಿಸ್ಬಿಟ್ಟು ನಮ್ಮಪ್ಪ ನಮ್ಗೆ ಇಲ್ಲಿ ಆಟ ಆಡಕ್ಕೆ ಕರ್ಕೊಂಬಂದ್ರು ಗೈಸ್. ಇಲ್ಲಿ ನೋಡಿ ಗೈಸ್, ವಿಶಾಲವಾದ ಒಂದು ವಾತಾವರಣ ಇದೆ ಗೈಸ್. ಇಲ್ಲಿ ತುಂಬಾ ಚೆನ್ನಾಗಿದೆ, ಎಲ್ಲಾ ಮಕ್ಕಳು ಕೂಡ ಆಟ ಆಡ್ಬೋದು ಇಲ್ಲಿ. ಅಷ್ಟು ಚೆನ್ನಾಗಿರುವ ಒಂದು ಪ್ಲೇಸ್ ಗೈಸ್ ಇದು. ಇಲ್ಲಿ ನೋಡ್ತಾ ಇದ್ದೀರಾ ಗೈಸ್, ನಾನು ನಮ್ಮತ್ತೆ ಆಮೇಲೆ ನಮ್ಮಮ್ಮ ಆಟ ಆಡ್ತಾ ಇದ್ದೀವಿ. ಆದ್ರೂ ಒಂಥರ ಭಯ ಆಗ್ತಿತ್ತು ಗೈಸ್. ನಾನು ಆಟ ಆಡಿದೆ, ಆಮೇಲೆ ನಮ್ಮಪ್ಪನ ಜೊತೆ ಕೂಡ ನಾನು ಆಟ ಆಡಿದೆ ಗೈಸ್. ನಮ್ಮಪ್ಪ ಅವಾಗ ಕೈ ಹಿಡ್ಕೊಳ್ಳೋದು ಬಿಡೋದು ಅಂತ ಹೆದರ್ಸ್ತಿದ್ರು ಗೈಸ್. ಅಯ್ಯೋ ಕಾಪಾಡಿ ಅಯ್ಯೋ ಅಪ್ಪ ಸ್ಟಾಪ್ ಮಾಡಪ್ಪ. ಅಯ್ಯೋ ತಲೆ ಗಿರ ಅಂತಿದೆ ಗೈಸ್. ಅಬ್ಬಾ ಗೈಸ್, ನಾವು ಇಲ್ಲಿ ಜಾರು ಬಂಡೆ ಆಟ ಕೂಡ ಆಡಿದ್ವಿ. ಅದಾದ್ಮೇಲೆ ನಮ್ಮಪ್ಪ ಕುದುರೆ ಮೇಲೆ ಆಟ ಆಡಿಸಿ ಅಂತ ಕರ್ಕೊಂಡು ಹೋದ್ರು. ನಾನು ಸ್ವಲ್ಪ ಅಲ್ಲಿ ಡ್ಯಾನ್ಸ್ ಕೂಡ ಮಾಡಿದೆ. ಅದೇ ಜೋಶಲ್ಲಿ ಸ್ವಲ್ಪ ಜೋರಾಗಿ ಆಟ ಆಡಿದೆ ಗೈಸ್. ಆಮೇಲೆ ಕೈಯಲ್ಲಿರೋ ಕೋಲ್ ಕೂಡ ಕಿತ್ಕೊಂಡ್ ಬಂದ್ಬಿಡ್ತು. ಆಮೇಲೆ ಅವ್ರು ಬೈತಾರ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಆ ಕಡೆ ಕರ್ಕೊಂಡು ಹೋದ್ರು. ಆಮೇಲೆ ಜಿಮ್ ವರ್ಕೌಟ್ ಕರ್ಕೊಂಡು ಹೋದ್ರು ಗೈಸ್. ಮೊದ್ಲೇ ನಮ್ಗೆ 6 ಪ್ಯಾಕ್ 7 ಪ್ಯಾಕ್ 8 ಪ್ಯಾಕ್ ಇದೆ. ಅದಾದ್ಮೇಲೆ ಇನ್ನು ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಇಲ್ಲಿ ಕರ್ಕೊಂಡ್ ಬಂದ್ರು ಗೈಸ್. ಇದಾಗಿತ್ತು ಬಾಗಲಕೋಟೆಯ ನವನಗರದ ಪಾರ್ಟ್ 2 ಬ್ಲಾಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ನಮ್ಮಪ್ಪನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ನಮಸ್ಕಾರ ಗೈಸ್.